ನಮಸ್ಕಾರ. ನಾನು ಚಂದ್ರಶೇಖರ್ ಬಾಳೆ, ಕೃಷಿ ಭಾರತ್ ಪತ್ರಿಕೆ ಸಂಪಾದಕ. ಇವತ್ತು ನಮ್ಮ ಜೊತೆಗೆ GC ಬಯ್ಯಾರೆಡ್ಡಿ ಅವರಿದ್ದಾರೆ. ಅಖಿಲ ಭಾರತ ಕಿಸಾನ್ ಸಭಾದ ಕೇಂದ್ರ ಕೌನ್ಸಿಲ್ ಮೆಂಬರು, ಕರ್ನಾಟಕ ಪ್ರಾಂತ ರೈತ ಸಂಘಟನೆ ರಾಜ್ಯ ಅಧ್ಯಕ್ಷರು ಮತ್ತು ರಾಷ್ಟ್ರ ಮಟ್ಟದಲ್ಲಿ 200ಕ್ಕೂ ಹೆಚ್ಚು ಸಂಘಟನೆಗಳು ಇವತ್ತು ರೈತರೇನು ಹೋರಾಟ ಮಾಡ್ತಿದ್ದಾರೆ. ಅವ್ರದ್ದೊಂದು ಸಮನ್ವಯ ಸಮಿತಿ ಇದೆ. ಆ ಸಮನ್ವಯ ಸಮಿತಿಯ ಕರ್ನಾಟಕ ಘಟಕದ ಸಂಚಾಲಕರು ಕೂಡ ಇದ್ದಾರೆ. ಇವತ್ತಿನ ಮುಖ್ಯ ಚರ್ಚೆ ರಾಷ್ಟ್ರಾದ್ಯಂತ ರೈತರು ಹೋರಾಟ ಏನು ಮಾಡ್ತಾ ಇದ್ದಾರೆ, ಆ ಹೋರಾಟದ ಮಾರ್ಗದಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಶಿಫಾರಸುಗಳನ್ನು ಜಾರಿಗೆ ತರಲಿಕ್ಕೆ ಸಾಧ್ಯತೆ ಆಗಬಹುದಾ ಅಂತಕ್ಕಂಥ ಪ್ರಶ್ನೆ ಇದೆ. ಕೃಷಿ ಭಾರತ ಚಾನೆಲ್ ಅಭಿಪ್ರಾಯ ಇದೆ, ಹೋರಾಟದ ಮಾರ್ಗ ಬದಲಾವಣೆ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು GC ಬಯ್ಯಾರೆಡ್ಡಿ ಅವ್ರ ಜೊತೆ ನಾವು ಆ ಚರ್ಚೆಯನ್ನು ಮಾಡ್ತಾಯಿದ್ದೀವಿ. ಆ ಚರ್ಚೆ ಮಾಡೋದಕ್ಕಿಂತ ಪ್ರಾರಂಭದಲ್ಲಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದರನ್ನ, ಶಾಸಕರನ್ನು ನಾವು ನಿರುದ್ಯೋಗಿಗಳನ್ನಾಗಿ ಮಾಡಿದ್ದೀವಿ ಅಂತ ನನ್ನ ಅಭಿಪ್ರಾಯ. ಅವ್ರಿಗೆ ಕೆಲಸನೇ ಇಲ್ಲ. ನಾವು ಎಲ್ಲ ನೇರವಾಗಿ ಪಾರ್ಲಿಮೆಂಟ್ಗೆ ಹೋಗ್ತೇವೆ, ನೇರವಾಗಿ ವಿಧಾನಸೌಧಕ್ಕೆ ಹೋಗ್ತೇವೆ, ಮುಖ್ಯಮಂತ್ರಿನ ಕೇಳ್ತೇವೆ, ಪ್ರಧಾನಮಂತ್ರಿನ ಕೇಳ್ತೇವೆ, ಸ್ವಾಮಿನಾಥನ್ ವರದಿನ ಜಾರಿ ತನ್ನಿ ಅಂತೇಳಿ ದಿಲ್ಲಿಯಲ್ಲಿ ಧರಣಿ ಮಾಡ್ತೇವೆ. ಲಕ್ಷಗಟ್ಟಲೆ ರೈತರು ಹೋಗ್ತೇವೆ, ಕೋಟಿಗಟ್ಟಲೆ ಹಣ ನಾವು ಸಂಗ್ರಹ ಮಾಡಿ ಖರ್ಚು ಮಾಡ್ತಾಯಿದ್ದೀವಿ. ಆದರೆ ಸರ್ಕಾರಗಳು ಅದಕ್ಕೆ ಯಾವುದೇ ರೀತಿಯ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಸಂಸದ ಸದಸ್ಯರನ್ನ ಮತ್ತು ಶಾಸಕರನ್ನ ಕೇಳಬೇಕು. ಅವರು ನಮ್ಮ ಹಕ್ಕುಗಳನ್ನು ಅವರು ಆ್ಯಕ್ಚುಲಿ ತಮ್ಮ ಕರ್ತವ್ಯಗಳನ್ನಾಗಿ ಪಾಲನೆ ಮಾಡಲಿಕ್ಕೆ ನಮ್ಮ ಪರವಾಗಿ ಅವರು ವಿಧಾನಸೌಧದಲ್ಲಿ ಮತ್ತು ಸಂಸತ್ನಲ್ಲಿ ಹೋರಾಟ ಮಾಡಬೇಕಾಗಿದೆ. ಅವರು ಹೋರಾಟ ಮಾಡ್ತಾ ಇಲ್ಲ. ಇದಕ್ಕೆ ನನ್ನದೇ ಒಂದು ಜೀವಂತ ಅನುಭವ. ಗದಗ ಜಿಲ್ಲೆಯ ರೋಣ ತಾಲೂಕದಲ್ಲಿ ಜಂತ್ಲಿ, ಸೀರೂರು ಮತ್ತು ಆ ಭಾಗದ 3 ಹಳ್ಳಿಗಳಿಂದ ಸುಮಾರು ಒಂದು 5,000 ಎಕರೆ ಜಮೀನನ್ನು ಪೋಸ್ಕೋ ಕಂಪನಿಗೆ, 3,500 ಎಕರೆ ಜಮೀನನ್ನು SR ಸ್ಟೀಲ್ ಕಂಪನಿಗೆ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ಕರ್ನಾಟಕ ಸರ್ಕಾರ ನೋಟಿಸ್ ಕೊಡ್ತು. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ಅದೇ ಸರ್ಕಾರ ನೀರಾವರಿಗೆ ದುಡ್ಡು ಕೊಟ್ಟಿದೆ, ನೀರಾವರಿ ಯೋಜನೆ ಜಾರಿ ಬರ್ತಾ ಇದೆ. ಇನ್ನೊಂದು ಕಡೆ ಭೂಮಿ ಬರಡಾಗಿದೆ, ಇದನ್ನು ಬಿಟ್ಟುಕೊಡಿ ಅಂತ ನೋಟಿಸ್ ಕೊಟ್ಟಿದೆ. ಆಗ ಹೋರಾಟಗಳು ಶುರು ಆದವು. ಭೂಮಿ ಬಿಟ್ಕೊಡಲ್ಲ ನಾವು, ಇದು ಒಳ್ಳೆಯ ಫಲವತ್ತಾಗಿರ್ತಕ್ಕಂಥ ಭೂಮಿ ಅಂತೇಳಿ. ಹೋರಾಟಗಳಿಗೆ ಯಾರೂ ಮಾನ್ಯತೆ ಕೊಡಲಿಲ್ಲ ಸರ್ಕಾರ. ಆಗ ದಿವಂಗತ ಗದಗ ತೋಂಟದಾರ್ಯ ಶ್ರೀಗಳ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಆ ಹೋರಾಟದ ದಿಕ್ಕು ಹೆಂಗಿತ್ತಂದರೆ, ಯಾವ ಜನಪ್ರತಿನಿಧಿಗಳು ಇಲ್ಲಿ ನೀರಾವರಿ ಯೋಜನೆ ತಂದಿದ್ದಾರೋ ಅದೇ ಜನಪ್ರತಿನಿಧಿಗಳು ರೈತರ ಭೂಮಿಯನ್ನು ಕಿತ್ಕೊಳ್ತಾ ಇದ್ದಾರೆ. ಅದೇ ಜನಪ್ರತಿನಿಧಿಗಳ ಕರ್ತವ್ಯ ಇದೆ ನಮ್ಮ ಭೂಮಿಯನ್ನು ರಕ್ಷಣೆ ಮಾಡಬೇಕು ಅಂಥೇಳಿ CC ಪಾಟೀಲರು ಅವತ್ತು ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದರು. ನೀವು ಒಂದು 15 ದಿವಸದೊಳಗಡೆ ಈ ಒಂದು ನೋಟಿಫಿಕೇಷನ್ ನೀವು ವಾಪಸ್ ತೊಗೊಳ್ಳಿಲ್ಲ, ಭೂಮಿ ಅಕ್ವೈರ್ ಮಾಡ್ಕೊಳ್ಳಕ್ಕೆ ಬೇಕಾಗಿರ್ತಕ್ಕಂಥದ್ದು, ಅಂದರೆ ನಾವು ಮುಂದಿನ ಹೋರಾಟ ನಿಮ್ಮ ಮನೆ ಮುಂದೆ ಮಾಡ್ತೀವಿ ಅಂತಕ್ಕಂಥ ಕರೆಯನ್ನು ಶ್ರೀ ತೋಂಟದಾರ್ಯ ಶ್ರೀಗಳು ಕರೆ ಕೊಟ್ಟರು. ಅವತ್ತು ರಾತ್ರಿಯೇ CC ಪಾಟೀಲರು ಬಂದು, ಇಲ್ಲ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೋದರು. ಇಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದು, CC ಪಾಟೀಲರು ಮೊದಲು ಪ್ರಯತ್ನ ಮಾಡೋದಾಗಿತ್ತಲ್ಲ, ಮಾಡಲಿಲ್ಲ. ಅಂದರೆ ಅವ್ರ ಮೇಲೆ ಒತ್ತಡ ಇರಲಿಲ್ಲ. ಯಾವಾಗೇ ದೊಡ್ಡ ಪ್ರಮಾಣದಲ್ಲಿ ರೈತರು ಮುಂದಿನ ಚುನಾವಣೆಯಲ್ಲಿ ತಮಗೆ ಅಧಿಕಾರ ಕೊಡಲಿಕ್ಕಿಲ್ಲ, ಮತ ಕೊಡಲಿಕ್ಕಿಲ್ಲ ಅಂತಕ್ಕಂಥ ಭಯ ಸ್ಟಾರ್ಟ್ ಆಯಿತು, ಆಗ CC ಪಾಟೀಲರು ಹೋಗಿ ತಮ್ಮ ಮುಖ್ಯಮಂತ್ರಿಗಳ ಜೊತೆ, ತಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಜೊತೆ ಹೋರಾಟ ಮಾಡಿ ಕೊನೆಗೆ ಭೂಮಿ ಸ್ವಾಧೀನ ಮಾಡ್ಕೊಳ್ತಕ್ಕಂಥ ತಡೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೃಷಿ ಭಾರತ ಯೂಟ್ಯೂಬ್ ಚಾನಲ್ ನಮ್ಮ ಹೋರಾಟಗಾರರನ್ನ ತಮ್ಮ ಹೋರಾಟಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ವಾ, ಯಾಕೆ ಬದಲಾವಣೆ ಮಾಡ್ತಾ ಇಲ್ಲ, ಗ್ರಾಮ ಮಟ್ಟದಲ್ಲಿ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಅಂತಕ್ಕಂಥ ಚರ್ಚೆ ಮಾಡಲಿಕ್ಕೆ ಇವತ್ತು ಕರೆದಿದ್ದೇವೆ. ಇವತ್ತು GC ಬಯ್ಯಾರೆಡ್ಡಿ ಅವ್ರನ್ನ ನಾನು ಸ್ವಾಗತ ಮಾಡ್ತೀನಿ. ನಮಸ್ಕಾರಗಳು. ತಮ್ಮ ಹೋರಾಟದ ಈಗ ದಿಲ್ಲಿವರೆಗೆ ಮಾರ್ಚ್ ಮಾಡಿ ಲಕ್ಷಗಟ್ಟಲೆ ರೈತರು ಹೋಗಿ ದೊಡ್ಡ ಪ್ರಮಾಣದಲ್ಲಿ ಧರಣಿ ಮಾಡಿ 2 ದಿವಸ ಡೆಲ್ಲಿಯಲ್ಲಿ ಧರಣಿ ಮಾಡೋದಂದರೆ ಕೋಟಿಗಟ್ಟಲೆ ಬಂಡವಾಳವನ್ನು ಜನಸಾಮಾನ್ಯರು ತಮ್ಮ ದುಡ್ಡು ಸೇರಿಸಿ ಮಾಡಿದ್ದಾರೆ. ಒಂದು ವಿಶೇಷ ಅಧಿವೇಶನ ಕರೆದು ರೈತರ ಪ್ರಶ್ನೆಗಳನ್ನು ಚರ್ಚೆ ಮಾಡಬೇಕಂದ್ರೂ ಕೂಡ ನಮ್ಮ ಪಾರ್ಲಿಮೆಂಟ್ ಇವತ್ತು ಒಪ್ಪಿಲ್ಲ. ಅದಕ್ಕೆ ಎಲ್ಲ ಸಂಸದರ ಕಾರಣ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಕೇವಲ ಪ್ರಧಾನಮಂತ್ರಿ ಮತ್ತು ಇವತ್ತಿನ ಪ್ರಸ್ತುತ BJP ನೇತೃತ್ವದ ಸರ್ಕಾರ ಮಾತ್ರ ಅಲ್ಲ, ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳ ಸರ್ಕಾರಗಳು ಕೂಡ ಅವ್ರನ್ನ ಒಪ್ಪಿಸುವಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥ ಕಾಣ್ತಾ ಇದೆ. ಹೀಗಾಗಿ ಹೋರಾಟದ ದಿಕ್ಕನ್ನು ಬದಲಾವಣೆ ಮಾಡ್ತಕ್ಕಂಥ ಅನಿವಾರ್ಯತೆ ನಮಗೆ ಕಾಣ್ತಾ ಇಲ್ವಾ? ಈಗ ಬಾಳೆಯವರೇ, ನಿಮ್ಮ
ಈ ಪ್ರಯತ್ನ ಏನಿದೆ, ಈ ಪ್ರಯತ್ನ ತುಂಬ ಒಳ್ಳೆಯ ಪ್ರಯತ್ನ. ಇದಕ್ಕೆ ಶುಭ ಆಗಲಿ ಅಂತೇಳಿ ಆರಂಭದಲ್ಲಿ ನಾನು ಧನ್ಯವಾದ ಹಾರೈಸ್ತೇನೆ. ಜೊತೆಗೆ ಈಗ ತಾವು ಹೇಳಿದಾಗೆ 207 ಸಂಘಟನೆಗಳು ಸೇರಿ 1.25 ವರ್ಷದಿಂದ ಅಖಿಲ ಭಾರತ ರೈತ ಸಮನ್ವಯ ಸಮಿತಿ ಎನ್ನುವಂಥ ಸಮಿತಿಯನ್ನು ರಚನೆ ಮಾಡಿಕೊಂಡು ಪ್ರಧಾನವಾಗಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರು ವರದಿಯಲ್ಲಿ ಸೂಚಿಸಿರುವಂಥ 2 ಅಂಶಗಳನ್ನು ನಾವು ಸರ್ಕಾರದ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಒಂದನೇದು, ರೈತರ ದಿವಾಳಿಗೆ ಕಾರಣ ಆಗಿರುವಂಥ ಬೆಂಬಲ ಬೆಲೆ ಪ್ರಶ್ನೆಯಲ್ಲಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರು ಏನು ಸೂಚನೆ ಕೊಟ್ಟಿದ್ದಾರೆ, C2 + 50% ಸಮಗ್ರ ಖರ್ಚಿನ ಮೇಲೆ 50% ಲಾಭವನ್ನು ಸೇರಿಸಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅನ್ನುವಂಥದ್ದು ಒಂದು ಕಾನೂನು ಆಗಬೇಕು ಅನ್ನುವಂಥ ಒಂದು ಬೇಡಿಕೆ. ಎರಡನೇದು, ತುಂಬ ಸಂಕಷ್ಟದಲ್ಲಿರುವಂಥ ಕೃಷಿಕರನ್ನು ಪಾರು ಮಾಡಲಿಕ್ಕೆ ಒನ್ ಟೈಮ್ ಮೆಷರ್ ಆಗಿ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಸಾಲಗಳನ್ನು ಮನ್ನಾ ಮಾಡಬೇಕು ಮತ್ತು ಎಲ್ಲರಿಗೂ ಕೃಷಿಗೆ ಅಗತ್ಯ ಇರುವಂಥ ಸಾಲ ಕೊಡುವಂತಹ ಒಂದು ಕಾನೂನನ್ನು, ಋಣಮುಕ್ತ ಕಾಯ್ದೆಯನ್ನು ಪಾರ್ಲಿಮೆಂಟ್ ಪಾಸ್ ಮಾಡಬೇಕು ಅನ್ನುವಂಥ 2 ಬೇಡಿಕೆಗಳ ಮೇಲೆ 1.25 ವರ್ಷದಿಂದ ಅನೇಕ ಹಂತದ ಹೋರಾಟಗಳನ್ನು ಮಾಡಿದ್ದೇವೆ. ಇವೆರಡು ಮುಖ್ಯ ಬೇಡಿಕೆಗಳು ಈಗ ಇಟ್ಟಿರ್ತಕ್ಕಂಥ ಈಗ ಇಟ್ಟಿರೋದು ಸ್ವಾಮಿನಾಥನ್ ರೆಕಮೆಂಡೇಶನ್ಸ್ ಇನ್ನು ಭಾಳ ಇದಾವೆ. ಅದರಲ್ಲಿ ಮುಖ್ಯವಾಗಿ ಇವೆರಡು ಮುಖ್ಯವಾದ ಈ 2 ಬೇಡಿಕೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಈಗ ಇದರಲ್ಲಿ ಒಂದು, ತಾವು ಹೇಳಿದಾಗೆ ಹೋರಾಟದ ಸ್ವರೂಪಗಳೇನಾಗಬೇಕು ಅನ್ನೋಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ತತ್ವಶಃ ಒಪ್ತೇನೆ. ಒಂದು, ಈ ಗ್ರಾಮೀಣ ಭಾರತದ ಸಮಾಜದ ಪ್ರಾಥಮಿಕ ಘಟಕವಾಗಿರುವಂಥ ಹಳ್ಳಿಯಿಂದ ಹೋರಾಟ ಭಾರಿ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಆಗಬೇಕು ಅನ್ನುವಂಥದ್ದು ನಾನು ಒಪ್ತೇನೆ. ಬಟ್ ಅದೇ ಸಮಯದಲ್ಲಿ ನಮ್ಮ ಹಳ್ಳಿಯಲ್ಲಿ ನಡೆಯುವಂಥ ಹೋರಾಟಕ್ಕೆ ಪೂರಕವಾದಂಥ ಕೆಲಸಗಳು ದೆಹಲಿಯ ಮಟ್ಟದಲ್ಲೂ ಆಗಬೇಕು ಅನ್ನುವಂಥದ್ದು ಅಗತ್ಯ ಇದೆ. ಸೊ ಈ ದೃಷ್ಟಿಯಿಂದ ಈ 2 ಕಾಯ್ದೆಗಳನ್ನು ನಮ್ಮ ರೈತರ ಪರವಾಗಿ ನಾವೇ ಕಾಯ್ದೆಗಳನ್ನು ರೂಪಿಸಿ ಖಾಸಗಿ ಬಿಲ್ಗಳಾಗಿ ಲೋಕಸಭೆಯಲ್ಲಿ ಡಾಕ್ಟರ್ ರಾಜು ಶೆಟ್ಟಿ ಅಂತೇಳಿ ಮಹಾರಾಷ್ಟ್ರದ ಒಬ್ಬ ರೈತ ಮುಖಂಡರ ಮೂಲಕ ಲೋಕಸಭೆಗೆ ನಾವು ಸಬ್ಮಿಟ್ ಮಾಡಿದ್ದೇವೆ. ಮತ್ತು ಕೆ ರಾಗೇಶ್ ಅಂತೇಳಿ ನಮ್ಮ ಅಖಿಲ ಭಾರತ ಕಿಸಾನ್ ಸಭಾದ ರಾಷ್ಟ್ರಮಟ್ಟದ ನಾಯಕರ ಮೂಲಕ ರಾಜ್ಯಸಭೆಯಲ್ಲಿ ನಾವು ಇವತ್ತು ಈ ಮಸೂದೆಗಳನ್ನು ಖಾಸಗಿ ಬಿಲ್ಲಾಗಿ ನಾವು ಕೊಟ್ಟಿದ್ದೇವೆ. ಅಲ್ಲ, ಆ ಪ್ರೊಸೆಸ್ ನೀವು ಸಕ್ಸಸ್ಫುಲ್ ಆಗಿ ಮಾಡಿದ್ದೀರಿ. ಈಗ ಎರಡನೇ ಪಾರ್ಟ್ ಏನಿದೆಲ್ಲ, ಹೋರಾಟದ ಒಂದೇನು ಮಜಲಿದೆ ಅದು ಹಳ್ಳಿ ಮಟ್ಟದಲ್ಲಿ ಇಳಿಸ್ಲಿಕ್ಕೆ ಯಾಕಲ್ಲ? ಅದು ನಿಜ. ಈಗ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಾವು ಹೇಳಿದಾಗೆ ರಾಷ್ಟ್ರಪತಿಗಳನ್ನ ಕಂಡಿದ್ದೇವೆ, 21 ರಾಜಕೀಯ ಪಕ್ಷಗಳ ನಾಯಕರನ್ನು ಕರೆದಿದ್ದೇವೆ. ಬಟ್ ಅದೇ ಸಮಯದಲ್ಲಿ ಈಗ ನಾವು ಆ್ಯಕ್ಚುಲಿ ಇವತ್ತು ಈ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಮತ್ತು ಇದನ್ನು ಒಳಗೊಂಡಂಗೆ ಕೃಷಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಸಂಸತ್ತಿನ ವಿಶೇಷ ಅಧಿವೇಶನ ನಡಿಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇರೋ ಉದ್ದೇಶನೂ ಈ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಬೇಕು ಅನ್ನುವಂಥದ್ದೇ ಆಗಿದೆ. ಸೊ ಇದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು? ಇದು ಡೆಲ್ಲಿ ಚಲೋ ಹೋರಾಟದಿಂದ, ವಿಧಾನಸೌಧ ಚಲೋ ಹೋರಾಟದಿಂದ ಮಾತ್ರ ಸಾಧ್ಯ ಆಗತ್ತಾ ಅಂದರೆ ಆ ರೀತಿ ನಂಬಿಕೆ ನಮಗೂ ಇಲ್ಲ. ಸೊ ಇದೊಂದು ರಾಜಕೀಯ ಪ್ರಶ್ನೆಯಾಗಿ 2019 ಲೋಕಸಭಾ ಚುನಾವಣೆ ಸತತವಾದಂಥ ಈ ಎಲ್ಲ ಪ್ರಯತ್ನಗಳಿಂದ ರೈತರಿಗೆ ಸಂಬಂಧಪಟ್ಟಂಥ ಕೃಷಿ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಮೇಲೆ ನಡೀಲೇಬೇಕು ಅನ್ನುವಂಥದ್ದು ನಮ್ಮ ಭಾರಿ ಮುಖ್ಯವಾದಂಥ ಗುರಿ. ಅಲ್ಲ, ಮುಂದಿನ 4 ತಿಂಗಳ ಸಮಯದಲ್ಲಿ ಪಾರ್ಲಿಮೆಂಟ್ ಸೆಷನ್ ಸೇರಿ ರೆಸಲ್ಯೂಷನ್ ಮಾಡ್ಬೋದು ಅವರು. ಅದಕ್ಕೆ ಒಂದು ಕಡೆ ಗ್ರಾಮ ಮಟ್ಟದಲ್ಲಿ ತಾವು ಹಳ್ಳಿ ಮಟ್ಟದಲ್ಲಿ ಹೋರಾಟ, ಇನ್ನೊಂದು ಕಡೆ ನಗರ ಪ್ರದೇಶದಲ್ಲಿ ಜನ ಬೆಂಬಲ, ಇವೆರಡನ್ನು ಕ್ರೋಢೀಕರಿಸಿದರೆ ಮಾತ್ರನೇ ಬಹುಶಃ ಪೊಲಿಟಿಕಲ್ ಇಶ್ಯೂ ಆಗ್ಬೋದು. ಇದಿಲ್ದವ್ರು ಆಗಲಿಕ್ಕಿಲ್ಲ. ತಮ್ಮ ಕರೆಕ್ಟ್, ಸರಿಯಾಗಿ ಹೇಳಿದ್ದೀರಿ. ಈಗ ವಿಂಟರ್ ಸೆಷನ್ ನಡೀತಾ ಇದೆ. ಫೆಬ್ರವರಿ 1ನೇ ತಾರೀಕು ಬಜೆಟನ್ನು ಮಂಡಿಸ್ತಾರೆ. ಬಜೆಟ್ ಮಂಡಿಸಿದ ಮೇಲೆ ಚುನಾವಣೆಗೆ ಹೋಗ್ತಾರೆ. ಅಲ್ಲೇ ನಿಂದಿರ್ತಾ ಇರ್ತಾವೆ ಹಳ್ಳಿ ಮಟ್ಟದಲ್ಲಿ. ಅದಕ್ಕೆ ನಾನು ಬಂದೆ. ಈಗ ಡೆಲ್ಲಿನಲ್ಲಿ ಈ ಹೋರಾಟ ಆದಮೇಲೆ ಈಗ ನಾವು ಮತ್ತೆ AIKCC ಸಭೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಸೇರ್ತಾ ಇದ್ದೇವೆ. ಹಳ್ಳಿಯ ಮಟ್ಟಕ್ಕೆ ಈ ಹೋರಾಟವನ್ನು ತಗೊಂಡು ಹೋಗಬೇಕು. ಪಕ್ಷಾತೀತವಾಗಿ ಶಾಸಕರ ಮೂಲಕ ಮತ್ತು ಸಂಸತ್ ಸದಸ್ಯರ ಮೂಲಕ ಸರ್ಕಾರದ ಮೇಲೆ ಒತ್ತಡ ತರುವಂಥದ್ದು ಮತ್ತು ಇದೊಂದು ಜನಾಂದೋಲನವಾಗಿ ಗ್ರಾಮ ಮಟ್ಟದಲ್ಲಿ ಇದೊಂದು ಜನಾಂದೋಲನವಾಗಿ ಬೆಳೆಸಿದ್ರೆ ಮಾತ್ರ ನಾಳೆ ಇವತ್ತು ನಿಜವಾದಂಥ ರಾಜಕೀಯ ಪ್ರಶ್ನೆ ಆಗುತ್ತೆ. ಆ ಕಾರಣದಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ಬೋದು ಅನ್ನೋಂಥದ್ದೇ ನಮ್ಮ ಉದ್ದೇಶ ಇರುವಂಥದ್ದು. ಈಗ ಆಲ್ರೆಡಿ ಕೇಂದ್ರದಲ್ಲಿ ಅಧಿಕಾರ ಮಾಡ್ತಾ ಇರೋ ಸರ್ಕಾರಕ್ಕೆ ಅದರ ಬಿಸಿ ತಟ್ಟಿದೆ. ಈಗ ಅದರ ಕಾರಣದಿಂದ ಅವರು ಈಗ ಸ್ವಾಮಿನಾಥನ್ ವರದಿ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಅದು ಇನ್ನೊಂದಷ್ಟು ಮುಂದಕ್ಕೆ ಹೋಗಬೇಕು, ಸಮಸ್ಯೆ ನಿಜವಾಗ್ಲೂ ಪರಿಹಾರ ಆಗಬೇಕು ಅನ್ನೋಂಥದ್ದಾದರೆ ಆಗಬೇಕು ಅಂತಾದರೆ
ಗ್ರಾಮ ಮಟ್ಟದಲ್ಲಿ ತಳಮಟ್ಟದಲ್ಲಿ ಒಂದು ದೊಡ್ಡ ಜನಾಂದೋಲನ ಬಂದರೆ ಮಾತ್ರ ಸಾಧ್ಯ ಆಗತ್ತೆ ಅನ್ನೋದನ್ನು ನಾನು 100% ಒಪ್ತೇನೆ. ಆ ದಿಕ್ಕಿನಲ್ಲೇ ಇವತ್ತು ನಮ್ಮ ರೈತ ಸಮನ್ವಯ ಸಮಿತಿ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ತಾವು ಹೇಳಿದಾಗೆ ಇದೊಂದು ಇಡೀ ರಾಜ್ಯದಲ್ಲಿ ರೈತರ ಪ್ರಶ್ನೆಗಳ ಮೇಲೆ ಚುನಾವಣೆ ನಡೀಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಆ ಕೆಲಸವನ್ನು ಬರುವಂತಹ 2-3 ತಿಂಗಳಲ್ಲಿ, ಈಗ ನಮ್ಗೆ ತುಂಬ ಟೈಮ್ ಏನಿಲ್ಲ ಆಯಿತಾ, ಏಪ್ರಿಲ್ ಮೇನಲ್ಲಿ ಚುನಾವಣೆಗಳು ಬರ್ತವೆ. ಹಂಗಾಗಿ 2-3 ತಿಂಗಳಲ್ಲಿ ಆ ದಿಕ್ಕಿನಲ್ಲಿ ಕೆಲಸ ಮಾಡೋದೇ ನಮ್ಮ ಆದ್ಯತೆ ಅಂದ್ಕೊಂಡು ನಾವು ಇವತ್ತು ಕೆಲಸನ ಆರಂಭ ಮಾಡಿದ್ದೇವೆ. ಆದರೆ ಇವತ್ತು ಇದು ಒಂದು ರಾಜಕೀಯ ಹೋರಾಟ. ಇದು ನಾವು ನಿಜವಾದ ರೈತರು ಇವತ್ತೇನು ಸುಮಾರು 60% ಗ್ರಾಮೀಣ ಪ್ರದೇಶದಲ್ಲಿರುವಂಥ ರೈತರಿದ್ದಾರೆ ಈ ದೇಶದ ಜನಸಂಖ್ಯೆಯಲ್ಲಿ. ಆ 60% ಇರುವಂಥ ಗ್ರಾಮೀಣ ಬಡವರು ಮತ್ತು ರೈತರ ಪ್ರಶ್ನೆಗಳ ಮೇಲೆ ಈ ಚುನಾವಣೆ ನಡೀಬೇಕು ಅಂತಾದರೆ ನಾವು ಕೆಳಮಟ್ಟಕ್ಕೆ ಹೋಗಬೇಕು ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಆ ಕೆಲಸವನ್ನು ಈಗಾಗಲೇ ನಾವು ಶುರು ಮಾಡಿದ್ದೇವೆ ಮತ್ತು ಇದನ್ನು ನಾವು ಬರುವಂಥ ದಿನಗಳಲ್ಲಿ ಇನ್ನೊಂದಷ್ಟು ತೀವ್ರಗೊಳಿಸಿ ಆ ಕೆಲಸವನ್ನು ಮಾಡಬೇಕು ಅಂತಿದ್ದೇವೆ. ನಾವು ಮತ್ತೆ ನಾನು ಈಗ 25ನೇ ತಾರೀಕು ಇಲ್ಲಿ ರಾಜ್ಯ ಮಟ್ಟದಲ್ಲೂ ನಮ್ಮ ರೈತ ಸಮನ್ವಯ ಸಮಿತಿ ಸಭೆ ನಾವು ಸೇರ್ತಾ ಇದ್ದೀವಿ, ಅಲ್ಲೂ ಚರ್ಚೆ ಮಾಡ್ತೀವಿ. ಸೊ ಇದನ್ನು ಮತ್ತಷ್ಟು ಕೆಳಗಡೆಗೆ ತೊಗೊಂಡು ಹೋಗಲಿಕ್ಕೆ ನಮ್ಮ ಈ ಹೋರಾಟವನ್ನು ಮುಂದುವರಿಸೋಕ್ಕೆ ನಾವು ಸೂಕ್ತವಾದಂಥ ತೀರ್ಮಾನಗಳನ್ನು ಮಾಡ್ತೇವೆ. ನಮ್ಮ ಕೃಷಿ ಭಾರತ ಯೂಟ್ಯೂಬ್ ಚಾನೆಲ್ ಪ್ರಾರಂಭ ಮಾಡಿರ್ತಕ್ಕಂಥದ್ದೇ ಸ್ವಾಮಿನಾಥನ್ ವರದಿಯನ್ನು ಭಾಳ ಮುಖ್ಯವಾಗಿ ಮುಂದಿನ ಚುನಾವಣೆ ಅಜೆಂಡಾ ಆಗಬೇಕು ದೇಶದಲ್ಲಿ ಅಂತಕ್ಕಂಥ ಇಚ್ಛೆಪಟ್ಟೆ ಇದನ್ನು ನಾವು ಕಷ್ಟಪಟ್ಟು ಲಾಂಚ್ ಮಾಡಿದ್ದೀವಿ. ರೈತರ ಪರವಾಗಿ ಇವತ್ತು ಚಾನಲ್ಗಳು ಕೆಲಸ ಮಾಡ್ತಾ ಇಲ್ಲ. ಆ ಕಾರಣದಿಂದ ಸಂಪೂರ್ಣವಾಗಿ 100ಕ್ಕೆ 100 ರೈತರ ಪರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ನಾನು ತಮಗೆ ಅಪೀಲ್ ಮಾಡ್ತೇನೆ, ತಮ್ಮ ಸಮನ್ವಯ ಸಮಿತಿ ಗೆಳೆಯರಿಗೆ ಅಪೀಲ್ ಮಾಡ್ತೇನೆ, ಸಮಯವನ್ನು ಭಾಳ ಕಡಿಮೆ ಇದೆ, ಆ ಸಮಯನ ಬಳಸಿಕೊಂಡು ಕೂಡಲೇ ತಾವು ಸೇರಿ ಕಾಲ್ ಕೊಡಿ. ಸೊ ರಾಜ್ಯ ಮಟ್ಟದಲ್ಲಿ ಎಲ್ಲ 26,000 ಹಳ್ಳಿಗಳಲ್ಲಿ ಧರಣಿ ಮಾಡಲಿಕ್ಕೆ 1 ಗಂಟೆ ಧರಣಿ ಮಾಡಲಿ, ಅವರು ಎಷ್ಟು ಸಾಧ್ಯ ಆಗ್ತಾರೆ ಧರಣಿ ಮಾಡಲಿ. ಜನ ಈ ಸ್ವಾಮಿನಾಥನ್ ರಿಪೋರ್ಟ್ ಜಾರಿ ಮಾಡೋದ್ರ ಮುಖಾಂತರ ರೈತರ ಆತ್ಮಹತ್ಯೆ ತಡೆಗಟ್ಟಲಿಕ್ಕೆ ಸಾಧ್ಯತೆ ಆಗ್ತದೆ, ರೈತರ ಬೆಂಬಲ ಬೆಲೆ ಸಿಗ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತಕ್ಕಂಥ ಅರಿವು ಪಡಲಿಕ್ಕಾದ್ರೂ ಸಾಧ್ಯ ಆಗ್ತದೆ. ಇಲ್ಲದ ಹೋದ್ರೆ ಏನಾಗಿದೆ, 1-2 ಲಕ್ಷ ಮಂದಿ ಮಾತ್ರ ಹೋರಾಟ ಮಾಡ್ತಾರೆ. 25-30 ಲಕ್ಷ ರೈತರ ಮಧ್ಯೆ 1-2 ಲಕ್ಷ ರೈತರು ಹೋರಾಟಕ್ಕೆ ಬಂದರೆ ಸಾಲದು. ಆ ಕಾರಣ ದಯವಿಟ್ಟು ತಾವು ಕಾಲ್ ಕೊಡಿ. ನಾವು ನಗರ ಪ್ರದೇಶದಲ್ಲಿ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಜಾಪ್ರಭುತ್ವ ಸಂಘಟನೆಗಳನ್ನು, ಜನಪರ ಸಂಘಟನೆಗಳನ್ನು ನಾವು ರಿಕ್ವೆಸ್ಟ್ ಮಾಡಿಕೊಂಡು ರೈತರಿಗೆ ಬೆಂಬಲ ಕೊಡೋ ಸಲುವಾಗಿ ಇಲ್ಲಿ ಸಂಸತ್ ಸದಸ್ಯರಿಗೆ ಒತ್ತಾಯ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಮೊನ್ನೆ ಹೋರಾಟದಲ್ಲೂ ಸಹ ವಿದ್ಯಾರ್ಥಿಗಳು, ಮಾಜಿ ಸೈನಿಕರು, ಪ್ರೊಫೆಸರ್ಗಳು, ನಗರವಾಸಿಗಳು, ಗ್ರಾಹಕರು ಅವರೆಲ್ಲರೂ ಸಹ ತಮ್ಮ ಬೇರೆ ಇವತ್ತು ರೈತನಿಂದನೇ ಬಂದಿರುವಂಥದ್ದು, ಅದನ್ನು ನಾವು ಆ ಋಣ ತೀರಿಸ್ಲಿಕ್ಕೆ ಬೇಕಾದ ಕೆಲಸ ಮಾಡಬೇಕು ಅಂತೇಳಿ ಮೊನ್ನೆ ಡೆಲ್ಲಿಯ ಬೀದಿಗಳಲ್ಲಿ ಬಂದು ನಮ್ಗೆ ಬೆಂಬಲ ಕೊಟ್ಟಿದ್ದು ಇದೆ. ಸೊ ಈಗ ತಾವು ಮಾಡ್ತಾ ಇರುವಂಥ ಪ್ರಯತ್ನನೂ ಆ ದಿಕ್ಕಿನಲ್ಲಿ ಸಾಗ್ತಾ ಇದೆ. ನನಗನ್ಸುತ್ತೆ ಅದರ ಮುಂದುವರೆದ ಭಾಗ ಅಂತಲೇ ಅನ್ಕೊಳ್ಳೋಣ. ಅದು ನನಗನ್ಸುತ್ತೆ ಇವತ್ತು ಈ ಕೃಷಿ ಬಿಕ್ಕಟ್ಟು ಮತ್ತು ಅದರ ಆಧಾರದಲ್ಲಿ ನಡೀತಾ ಇರುವಂಥ ರೈತರ ಆತ್ಮಹತ್ಯೆಗಳೇನು ಒಂದು ವಿಕೋಪ ಮಟ್ಟಕ್ಕೆ ಹೋಗಿದೆ, ಈ ಪ್ರಶ್ನೆಗಳಿಗೆ ಈಗ ಸಿಗ್ತಾ ಇರುವಂಥ ಈ ಸ್ಪಂದನೆ ಇದೆಯಲ್ಲ, ಬಹುಶಃ ನಾವೆಲ್ಲೋ ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕಕ್ಕೆ ಸ್ವಲ್ಪ ಹತ್ತಿರದಲ್ಲಿದ್ದೀವೇನೋ ಅಂತ ಅನಿಸ್ತಾ ಇದೆ. ಸೊ ಈ ದೃಷ್ಟಿಯಿಂದ ಇವತ್ತು ಎಲ್ಲ ಜನವಿಭಾಗದ ಬೆಂಬಲವನ್ನು ನಾವು ತಗೋಬೇಕು ಅನ್ನುವಂಥದ್ದನ್ನು ನಾವು ಪ್ರಯತ್ನ ಮಾಡ್ತಾನೆ. ಆದರೆ ಮೂಲತಃ ಮತ್ತೊಮ್ಮೆ ತಾವು ಪ್ರಸ್ತಾಪ ಮಾಡಿದಾಗೆ ಎಲ್ಲೆಲ್ಲಿ ನಾವು ಗ್ರಾಮ ಮಟ್ಟದಲ್ಲಿ ಪಕ್ಷಾತೀತವಾಗಿ ರೈತರನ್ನು ಒಗ್ಗೂಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಲ್ಲಿ ಮಾತ್ರನೇ ನಾವು ಮುನ್ನಡೆಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಒಟ್ಟಿಗೆ ನೀವು ಚಳುವಳಿಯಲ್ಲಿ ಕೆಲಸ ಮಾಡಿದಂಥ ಅನುಭವದಲ್ಲಿ, ನಾವು ಚಳುವಳಿಯಲ್ಲಿ ಕೆಲಸ ಮಾಡ್ತಾ ಅನುಭವದಲ್ಲಿ ನಾವು ಕಂಡುಕೊಂಡಿರೋ ಸತ್ಯ. ಸೊ ಆ ದೃಷ್ಟಿಯಿಂದ ಮೇಲ್ಮಟ್ಟದಲ್ಲಿ ಮಾಡುವ ಪ್ರಯತ್ನಗಳಿಗೆ ಪೂರಕವಾಗಿ ಆ ಜನಶಕ್ತಿ ಆ ಗ್ರಾಮೀಣ ಪ್ರದೇಶದಲ್ಲಿ ಒಗ್ಗೂಡಿಸುವಂಥ ಕೆಲಸ ಆಗಬೇಕಾಗಿದೆ. ಖಂಡಿತ ಅದನ್ನು ನಾವು ಮಾಡಲಿಕ್ಕೆ ಖಂಡಿತ ಈ ಕಾಲಾವಧಿಯಲ್ಲಿ ವಿಶೇಷವಾದಂಥ ಆದ್ಯತೆ ಕೊಟ್ಟು ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದಗಳು ನಮ್ಮ ರೆಡ್ಡಿಯವರಿಗೆ ಇಲ್ಲಿ ತನಕ ಬಂದು ನಮಗೆ ಇದು ಮಾಡಿರ್ತಕ್ಕಂಥ ಒಂದು ಸಹಕಾರಕ್ಕೆ. ನನ್ನ ಒಂದು ಅಭಿಪ್ರಾಯ ಏನಂದರೆ, ಈಗ ರೈತರ ಐಕ್ಯತೆ ಇವತ್ತೇನು ಬಂದಿದೆ, ಸ್ವಾಮಿನಾಥನ್ ವರದಿಯ ಪ್ರಶ್ನೆ ಬಂದಾಗ ಐಕ್ಯತೆ ಬೇಕಾಗಿದೆ ಅಂತಕ್ಕಂಥ ಅಪೀಲ್ ಮಾಡ್ತಾನೆ ಕೃಷಿ ಭಾರತ ನಮ್ಮ ಚಾನಲ್ ಏನು ಮಾಡ್ತಾ ಇದೆ ಈಗ ಅಂದರೆ, ಒಂದು ಕಡೆ ಈ ಥರ ಪ್ರಗತಿಪರ ಸಂಘಟನೆಯವ್ರನ್ನೂ ಕರೀತಾ ಇದೆ, ಮತ್ತೊಂದು ಕಡೆ ನಮ್ಮ ಗೆಳೆಯರು ಯಾರೀಗ ರಾಷ್ಟ್ರ ಮಟ್ಟದಲ್ಲಿ ಈಗ ಇವರಿಗೆ ಬೆಂಬಲಾರ್ಥವಾಗಿ ನಗರ ಪ್ರದೇಶದಲ್ಲಿ ಕೆಲಸ ಮಾಡ್ತಾರೆ ಅವ್ರನ್ನೂ ಕರಿತೇವೆ. ಕಾಂಗ್ರೆಸ್ ಮತ್ತು BJP ರೈತ ಸಂಘದ ಗೆಳೆಯರನ್ನೂ ಕೂಡ ಕರಿತೇವೆ. ಕರೆದು ಈ ಐಕ್ಯತೆಗೆ ಬೇಕಾಗಿರ್ತಕ್ಕಂಥ ಕೆಲಸ ಮಾಡಿ ಇವತ್ತೇನು ವಾತಾವರಣ ನಿರ್ಮಾಣ ಆಗಿದೆ, ಈ ಸ್ವಾಮಿನಾಥನ್ ವರದಿಗೆ ಸಂಬಂಧಪಟ್ಟಂಥ ಚರ್ಚೆ ಈ ವಾತಾವರಣ ಕಲುಷಿತಗೊಳ್ಳದಂಗೆ ನೋಡ್ಕೊಳ್ಳೋಕ್ಕೆ ಬೇಕಾಗಿರತಕ್ಕಂಥ ಪ್ರಯತ್ನವನ್ನು ಕೃಷಿ ಭಾರತ ಯೂಟ್ಯೂಬ್ ಚಾನಲ್ ಮಾಡ್ತಾ ನಾನು ಹೇಳ್ತಾ, ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕೃಷಿ ಭಾರತ ಚಾನಲ್ ತಾವು ಬೆಂಬಲ ಕೊಡೋದಕ್ಕೆ ಇದನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಾವು ಬೆಲ್ ಐಕಾನ್ನ ಒತ್ತಿ
ಸಬ್ಸ್ಕ್ರೈಬ್ ಮಾಡಬೇಕು. ಅದರ ಜೊತೆಗೆ ಇದನ್ನು ತಾವು ಲೈಕ್ ಮಾಡಿ ಇದನ್ನು ಬೇರೆ ಬೇರೆ ವಿಭಾಗಕ್ಕೆ ಶೇರ್ ಮಾಡಬೇಕು ಮತ್ತು ಕಮೆಂಟ್ಸ್ಗಳನ್ನು ಕೂಡ ಕೊಟ್ಟರೆ ನಾವು ಅದನ್ನು ದೊಡ್ಡ ರೀತಿಯಲ್ಲಿ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ನನ್ನ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.